ಇವತ್ತು ಮತ್ತೊಂದು ಹೊಸ ಪ್ಲೇಸಿಗೆ ನಿಮಗೆ ರಾಮದೇವರ ಬೆಟ್ಟ. ಅಂದರೆ ಇರುತ್ತಾ ಒಳಗೆ? ಇರುತ್ತೆ. ಜೈ ಶ್ರೀರಾಮ್. ಇಲ್ಲಿಂದ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಆಲ್ 400 ಮೆಟ್ಲು ಅದಾವಂತ. ಆ 400 ಮೆಟ್ಲ ದಾಟಿದ ಮೇಲೆ ದೇವಸ್ಥಾನ ಸಿಗ್ತೈತಿ. ರಾಮದೇವರ ಬೆಟ್ಟಕ್ಕೆ ಬೇರೆ ಹೆಸರು ಐತಿ, ಲೈಕ್ ಶೋಲೆ ಹಿಲ್ ಅಂತಾರೆ. ಯೂಶ್ವಲಿ ನಾರ್ತ್ ಇಂಡಿಯನ್ಸ್ಗೆ ಇದು ವೆರಿ ಫೇಮಸ್ ಹೆಸರು. ಹಿಂದಿ ಕಲ್ಟ್ ಕ್ಲಾಸಿಕ್ ಶೋಲೆ ಮೂವಿ ಇದ ಬೆಟ್ಟದಾಗ ಶೂಟ್ ಆಗಿರೋದು. ಇನ್ನೊಂದು ಹೆಸರು ಬಂದು ರಾಮದೇವರ ಬೆಟ್ಟ ವಲ್ಚರ್ ಸೆಂಚುರಿ, ಅಂದ್ರೆ ರಣಹದ್ದು ಸಂರಕ್ಷಣಾ ಪ್ರದೇಶ ಅಂತ ಹೇಳಿ. ಮುಂಚೆ ಅರೌಂಡ್ 80s 90s ಒಳಗೆ ಈ ಪ್ರದೇಶದಾಗ ಸಿಕ್ಕಾಪಟ್ಟೆ ರಣಹದ್ದುಗಳು ಇತ್ತು. ಬೇರೆ ಬೇರೆ ಟೈಪ್ ಆಫ್ ರಣಹದ್ದು ಇಲ್ಲೇ ಇರ್ತಿದ್ವು. ಆಮೇಲೆ ಇದ್ರ ಜೊತೆ ಬೇರೆ ಟೈಪ್ ಪಕ್ಷಿನೂ ಇಲ್ಲೇ ಇರ್ತಿದ್ವು. ಕಾಲಕ್ರಮೇಣ ರಣಹದ್ದುಗಳ ಸಂಖ್ಯೆ ಭಾಳ ಕಡಿಮೆ ಹಾಕೊಂಡು ಬಂತು. ಸೊ ಅದನ್ನು ಸಂರಕ್ಷಣೆ ಮಾಡೋ ಸಲುವಾಗಿ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಕಂಪ್ಲೀಟ್ ಪ್ಲೇಸ್ನ ರಣಹದ್ದು ಸಂರಕ್ಷಣಾ ಪ್ಲೇಸ್ ಅಂತ ಹೇಳಿ ಘೋಷಣೆ ಮಾಡಿದರು. ಅದೊಂದು ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಐ ಥಿಂಕ್ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ತೊಗೊಂಡಿದ್ದು. ಅದಕ್ಕಾಗಿ ನಮ್ಮ ಕಡೆಯಿಂದ ಒಂದು ಚಪ್ಪಾಳೆ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ. ಸೊ ಅಟ್ ಪ್ರೆಸೆಂಟ್ ಇಲ್ಲೇ ರಣಹದ್ದು ಇರ್ತಾವೆ. ಈಗಲೂ ಹೇಳ್ತಾರೆ ಅರೌಂಡ್ 27 to 30 ಡಿಫ್ರೆಂಟ್ ಟೈಪ್ ಆಫ್ ವಲ್ಚರ್ಸ್ ರಣಹದ್ದು ಇನ್ನೂ ಇಲ್ಲಿ ಸಿಗ್ತಾವೆ ಅಂಥೇಳಿ. ನೋಡೋಣ ನಮಗೇನಾರು ಕಾಣ್ತಾವೇನಂತ ಹೇಳಿ. ಇದೇನು ದೇವಸ್ಥಾನ ನೋಡತ್ತಿರಲ್ಲ, ಇದು ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಇದು ಏನಂದ್ರೆ ಈ ಒಂದು ಪ್ಲೇಸಿಗೆ ನಮ್ಮ ರಾಮಾಯಣ ಕಾಲದ ಕನೆಕ್ಷನ್ ಐತಿ. ಅಂದ್ರೆ ಶ್ರೀರಾಮ ವನವಾಸ ಸ್ಟಾರ್ಟ್ ಮಾಡಿದ ಮೇಲೆ ಈ ಪ್ಲೇಸಿಗೂ ಬಂದು ಕೆಲವು ವಾರ ನೆಲೆಸಿ ಇಲ್ಲಿ ಶಿವಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಅದ್ರ ಮುಂದೆ ಪೂಜೆ ಮಾಡಿ ಧ್ಯಾನ ಮಾಡ್ತಿದ್ದ. ಇಲ್ಲಿ ಬಂದೇವಲ್ಲ, ಇದು ಶ್ರೀ ಪಟ್ಟಾಭಿರಾಮ ದೇವಾಲಯ. ಇದು ಮೇನ್ ದೇವಸ್ಥಾನ. ಇಲ್ಲಿ ಈ ದೇವಸ್ಥಾನದಿಂದನೂ ಒಂದು ಕತೆ ಐತಿ. ಫಸ್ಟಿಗೆ ದೇವರ ದರ್ಶನ ತೊಗೊಂಬರೋಣ, ಆಮೇಲೆ ನಿಮಗೆ ಇದು ಸ್ಟೋರಿ ಹೇಳ್ತೇನೆ. ಇದು ಶ್ರೀ ಪಟ್ಟಾಭಿರಾಮ ದೇವಸ್ಥಾನ. ಇಲ್ಲಿ ಹಿಂದೆ ಏನು ನೋಡತ್ತಿರಲ್ಲ, ಇದ್ರದ್ದು ಒಂದು ಬೇರೆ ರೀತಿಯ ಸ್ಟೋರಿ ಐತಿ. ಅಂದ್ರೆ ಶ್ರೀರಾಮ ವನವಾಸ ಮುಗಿಸ್ಕೊಂಡು ಅಯೋಧ್ಯೆಗೆ ವಾಪಸ್ ಹೋದಾಗ ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಕೈತಿ. ಆ ಸಂದರ್ಭದಾಗ ಸುಗ್ರೀವನು ಅಲ್ಲೇ ಇರ್ತಾರೆ. ಸೊ ಸುಗ್ರೀವ್ ಏನು ಮಾಡ್ತಾರೆ ಅಂದ್ರೆ ಅಯೋಧ್ಯೆಯಿಂದ ವಾಪಸ್ ಬರಬೇಕಾದ್ರೆ ಏಕಶಿಲೆಯಲ್ಲಿ ರಾಮ, ಸೀತೆ, ಲಕ್ಷ್ಮಣ ಮತ್ತು ಆಂಜನೇಯನ ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡಿಕೊಂಡು ಅಲ್ಲಿಂದ ಅಂದ್ರೆ ಅಯೋಧ್ಯದಿಂದ ಕಿಷ್ಕಿಂದಾಗ ತೊಗೊಂಡು ಹೋಗ್ತಿರ್ತಾರೆ. ಸೊ ಆ ಸಂದರ್ಭದಾಗ ಏನಾಕೈತಿ, ಈ ಪ್ರದೇಶದ ಮೇಲೆ ಹೋಗಬೇಕಾದಾಗ ಇಲ್ಲೇ ಒಬ್ಬವ ಸುಖಾಸುರ ಅಂಥೇಳಿ ಒಬ್ಬವ ರಾಕ್ಷಸ ಇರ್ತಾನೆ. ಈ ಲೋಕಲ್ಸ್ಗೆಲ್ಲನೂ ಅವ ತೊಂದರೆ ಕೊಡ್ತಿರ್ತಾರೆ. ಆ ಟೈಮ್ ಒಳಗೆ ಈ ಲೋಕಲ್ಸ್ ಸುಗ್ರೀವಕ್ಕೆ ಹೆಲ್ಪ್ ಕೇಳಿದಾಗ ಸುಗ್ರೀವ ಆ ಬಂಡೆನ ಇಲ್ಲೇನು ನೋಡತ್ತಾರಲ್ಲ ಇದೇ ಪ್ಲೇಸ್ ಒಳಗೆ ಇಟ್ಟು ಆ ರಾಕ್ಷಸ ಜೊತೆ ಫೈಟ್ ಮಾಡೋಕ್ಕೆ ಹೋಗ್ತಾರೆ. ಹೋದ್ಮೇಲೆ ಆ ರಾಕ್ಷಸನ ಕೊಂದು ಬಂದು ಇದನ್ನು ಮೂರ್ತಿ ಏನಿರ್ತೈತಲ್ಲ ಏಕಶಿಲಾನ ತೊಗೊಂಡು ಹೋಗೋಕೆ ಟ್ರೈ ಮಾಡ್ತಾನೆ. ಅವಾಗ ಒಂದು ಆಕಾಶವಾಣಿ ಆಗ್ತೈತಿ. ಏನಂತೇಳಿ ಈ ಪ್ಲೇಸು, ಈ ಸ್ಥಳ ಐತಲ್ಲ ಭಾಳ ಶಾಂತ ಪ್ರಶಸ್ತವಾಗಿತ್ತು ನನಗಿರಾಕೆ. ಇನ್ನು ಮುಂದೆ ನಾ ಇಲ್ಲೇ ಇರ್ತೀನಿ. ಯಾವುದಾದ್ರೂ ಭಕ್ತಾದಿಗಳು ಬಂದು ನನ್ನ ದರ್ಶನ ಮಾಡಿಕೊಂಡು ಏನಾದ್ರು ಕೋರಿಕೆ ಇದ್ದರೆ ಕೇಳ್ಕೊಂಡ್ರೆ ಅದನ್ನು ಅವ್ರಿಗೆ ಆಶೀರ್ವದಿಸ್ತೀನಿ ಅಂಥೇಳಿ ಒಂದು ಆಕಾಶವಾಣಿ ಆಗ್ತೈತಿ ಅಂಥೇಳಿ ಇದ್ರ ಹಿಂದಿಂದ ಸ್ಟೋರಿ.
ಇದನ್ನೇನು ನೀವು ನೋಡತ್ತಿರಲ್ಲ, ಇದಕ್ಕೆ ರಾಮತೀರ್ಥ ಹೊಂಡ ಅಂತ ಹೇಳ್ತಾರೆ. ವನವಾಸ ಟೈಮ್ ಒಳಗೆ ರಾಮ ಈ ಪ್ಲೇಸ್ ಒಳಗೆ ಬಂದಾಗ ಸೀತಾಗ ಬಾಯಾರಿಕೆ ಆಕೈತಿ. ಸೊ ಶ್ರೀರಾಮ ಏನು ಮಾಡ್ತಾನೆ ಅಂಥೇಳಿ ತನ್ನ ಬಾಣದಿಂದ ಈ ಹೊಂಡ ಕ್ರಿಯೇಟ್ ಮಾಡ್ತಾನೆ. ಇದರದ್ದು ವಿಶೇಷತೆ ಏನಂದರೆ, ಎಂಥ ಬಿಸಿಲೇ ಇರಲಿ, ಎಂಥ ಬ್ಯಾಸ್ಗಿರಲಿ, ಏನೇ ಇರಲಿ, ಈ ನೀರು ಎಂದೂ ಬತ್ತಂಗಿಲ್ಲ. ಇದುವರೆಗೂ ಇದ್ರ ಆಳೆ ಎಷ್ಟೈತೆ ಅಂದು ಇನ್ನೂವರೆಗೂ ಯಾರಿಗೂ ಗೊತ್ತೂ ಇಲ್ಲ ಅಂಥೇಳಿ. ಸೊ ಆಮೇಲೆ ಅದಕ್ಕಂದಲ್ಲೇ ಇದನ್ನು ನೋಡಬೇಕು, ಫುಲ್ ಕವರ್ ಮಾಡ್ಯಾರ, ಅಲ್ಲಿ ತಳಗಡೆ ಯಾರೂ ಹೋಗಬಾರ್ದು ಅನ್ನೋ ರೀತಿ ಕವರ್ ಮಾಡ್ಯಾರ. ಈ ನೀರನ್ನ ಓನ್ಲಿ ಫಾರ್ ದೇವ್ರ ಪೂಜೆ ಮತ್ತು ದೇವಸ್ಥಾನ ಅಷ್ಟೇ ಯೂಸ್ ಮಾಡ್ಕೊತಾರೆ, ಬೇರೆ ಎದಕ್ಕೂ ಈ ನೀರನ್ನ ಯೂಸ್ ಮಾಡ್ಕೊಳೋದಿಲ್ಲ.